ಸುಮಲತಾ ಬೆನ್ನಿಗೆ ನಿಂತ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಎಂಡವಾಳು ಸಚ್ಚಿದಾನಂದ ಸಂಧಾನಕ್ಕೆ ಮುಂದಾದ ದರ್ಶನ್. ಸೊ ಮಂಡ್ಯ ಲೋಕಸಭೆ ಕ್ಷೇತ್ರದ ಸ್ಪರ್ಧೆ ವಿಚಾರವಾಗಿ ಇನ್ನೂ ಕೂಡ ಒಂದು ಕ್ಲಾರಿಟಿ ಇಲ್ಲ, ಬಹಳಷ್ಟು ಜಿದ್ದಾಜಿದ್ದಿ ಇದೆ. ಈ ನಡುವೆ ಎಂಡವಾಳು ಸಚ್ಚಿದಾನಂದ ಸಂಧಾನಕ್ಕೆ ದರ್ಶನ್ ಮುಂದಾಗಿದ್ದಾರೆ ಅಂತ ಹೇಳಲಾಗ್ತಿದೆ. ಮುನಿಸು ಮರೆತು ಸುಮಲತಾ ಬೆಂಬಲಕ್ಕೆ ನಿಲ್ಲೋದಕ್ಕೆ ಮನವಿ. ಸಚ್ಚಿದಾನಂದ ಜೊತೆಗೆ ಮಾತುಕತೆ ಮಾಡಿರುವಂತಹ ನಟ ದರ್ಶನ್ ತನ್ನೊಟ್ಟಿಗೆ ಸಭೆಗೆ ಬರುವಂತೆ ಸಚ್ಚಿಗೆ ಹೇಳಿರುವಂತಹ ದರ್ಶನ್ ಸಂಸದೆ ಸುಮಲತಾ ಮನೆಯಲ್ಲಿಂದು ಬೆಂಬಲಿಗರ ಮೀಟಿಂಗ್ ನಡೆಯುತ್ತೆ. ಸುಮಲತಾ ಅತ್ಯಾಪ್ತ ಆಗಿರುವಂತಹ ಇಂಡವಾಳು ಸಚ್ಚಿದಾನಂದ. ಈ ಒಂದು ಮೀಟಿಂಗ್ಗೆ ಈಗ ಸಾಕಷ್ಟು ನಾಯಕರು ಬರುವಂತ ನಿರೀಕ್ಷೆ ಇದೆ. ಅಂದ್ರೆ ಸ್ಥಳೀಯ ನಾಯಕರು, ವಿಶೇಷವಾಗಿ ಮಂಡ್ಯ ಕಾನ್ಸಂಟ್ರೇಟೆಡ್ ಆಗಿರುವಂತಹ ಒಂದು ಮೀಟಿಂಗ್ ಇದು. ಸುಮಲತಾ ಬೆನ್ನಿಗೆ ಸದಾ ನಿಂತಿದ್ದಾರೆ ನಟ ದರ್ಶನ್. ಸೊ ಹಾಗೆ ಈ ವಿಚಾರದಲ್ಲೂ ಕೂಡ ಇಂಡವಾಳು ಸಚ್ಚಿದಾನಂದ ಮತ್ತು ಸಂಸದೆ ಸುಮಲತಾ ವಿಚಾರವಾಗಿ ಏನು ಮಂಡ್ಯದಲ್ಲಿರುವಂಥ ಒಂದಷ್ಟು ವಿಚಾರಗಳಿದೆ. ಸೊ ಅದೆಲ್ಲವನ್ನು ಕೂಡ ಕ್ಲಿಯರ್ ಮಾಡಿಕೊಂಡು ಒಂದು ವೇಳೆ ಬಿಜೆಪಿಯಿಂದ ಟಿಕೆಟ್ ಸಿಗದಂತಹ ಸಂದರ್ಭದಲ್ಲಿ ಮಂಜುಳಾ ಮಣ್ಣಿನ ಆಭರಣ ತಯಾರಿಸಿ ತಿಂಗಳಿಗೆ 80,000 ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಆಗ್ಲೂ ಕೂಡ ಪಕ್ಷೇತರಾಗಿ ನಿಲ್ಲಬೇಕು ಅಂತಂದ್ರೆ ಅಲ್ಲಿ ಎಂಡವಾಳು ಸಚ್ಚಿದಾನಂದ ಅವರ ಪಾತ್ರ ಬಹಳ ಮುಖ್ಯವಾಗಿರುತ್ತೆ, ಅವರ ಸಪೋರ್ಟ್ ಬಹಳ ಮುಖ್ಯ ಆಗುತ್ತೆ. ಸೊ ಸ್ಥಳೀಯವಾಗಿ ತನ್ನದೇ ಆದಂಥ ಒಂದು ಹಿಡಿತವನ್ನು ಹೊಂದಿರುವಂಥ ಸಚ್ಚಿದಾನಂದ ಸಭೆಗೆ ಬರೋ ಬಗ್ಗೆ ಇನ್ನೂ ಕೂಡ ನಿರ್ಧಾರ ತಿಳಿಸಿಲ್ಲ ಸಚ್ಚಿದಾನಂದ. ಮಧ್ಯಾಹ್ನ 1 ಗಂಟೆವರೆಗೂ ಕೂಡ ಸಮಯ ತೆಗೆದುಕೊಂಡಿರುವಂಥ ಸಚ್ಚಿ ಈಗಾಗಲೇ ಸಭೆಗೆ ಬರಲು ಸಚ್ಚಿದಾನಂದಗೆ ದರ್ಶನ್ ಮನವಿ ಮಾಡಿಕೊಂಡಿದ್ದಾರೆ. ಬಿಜೆಪಿಗೆ ಬೆಂಬಲಿಸಲು ಎಂಡವಾಳು ಸಚ್ಚಿದಾನಂದ ಒಲವನ್ನು ಹೊಂದಿದ್ದಾರೆ. ಒಂದು ವೇಳೆ ಸುಮಲತಾ ಅವರು ಸ್ವತಂತ್ರವಾಗಿ ಸ್ಪರ್ಧೆ ಮಾಡೋದಾದ್ರೆ ಆಗ ಬೆಂಬಲ ನೀಡ್ತಾರಾ ಅನ್ನೋದು ಈಗ ಪ್ರಶ್ನೆ. ಬಹುತೇಕ ಸಭೆಯಲ್ಲಿ ಸಚ್ಚಿದಾನಂದ ಭಾಗಿಯಾಗುವ ಚಿಂತನೆ ನಡೀತಾ ಇದೆ. ಜಗಿನ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಮಾಲ್ತೇಶ್ ಜಗಿನ್, ಈಗ ನಾವು ಗಮನಿಸ್ತಾ ಇದ್ದೀವಿ, ಒಂದು ವೇಳೆ ಬಿಜೆಪಿಯಿಂದ ಟಿಕೆಟ್ ಸಿಗದೆ ಹೋದ್ರೆ NDA ವಿಚಾರವಾಗಿ ಮೈತ್ರಿಕೂಟದಲ್ಲಿ JDSಗೆ ಅನ್ನೋ ಟಿಕೆಟ್ ಕೊಟ್ಟರೆ ಆಗ ಸ್ವತಂತ್ರವಾಗಿ ಸ್ಪರ್ಧೆ ಮಾಡುವಂಥ ಒಂದು ಆಪ್ಷನ್ ಬಗ್ಗೆ ಕೂಡ ಈಗ ಚಿಂತನೆ ನಡೀತಿದೆ. ಆದರೆ ಒಂದು ವೇಳೆ ಸ್ವತಂತ್ರವಾಗಿ ಸ್ಪರ್ಧೆ ಮಾಡಬೇಕು ಅಂತ ಅಂದರೆ ಸಚ್ಚಿದಾನಂದ ಅವರ ಸಪೋರ್ಟ್ ಅಲ್ಲಿ ಬೇಕಾಗುತ್ತೆ. ಯಾಕಂದರೆ ಲೋಕಲಿ ಒಳ್ಳೆ ಹೋಲ್ಡನ್ನು ಇಟ್ಕೊಂಡಿದ್ದಾರೆ. ಸೊ ಅಲ್ಲಿನ ಒಳಸುಳಿಗಳು ಅವ್ರಿಗೆ ಗೊತ್ತಿದೆ. ಸೊ ಈ ಕಾರಣದಿಂದಾಗಿ ಭಾಳ ಮುಖ್ಯ ಆಗುತ್ತೆ ಈ ಒಂದು ಕಾಂಪ್ರೋ ವಿಚಾರ. ಸೊ ಇದರ ಬಗ್ಗೆ ಏನಾಗ್ಬೋದು, ದರ್ಶನ್ ಅವರ ಭಾಗವಹಿಸುವಿಕೆ ಎಷ್ಟು ಕ್ಲಾರಿಟಿ ಸಿಗ್ತಾ ಇದೆ? ಅವಿನಾಶ್, ಈಗಾಗಲೇ ಏನಂತಂದ್ರೆ ಮಂಡ್ಯ ಲೋಕಸಭೆ ಚುನಾವಣೆಯ ಕಾವು ಹೆಚ್ಚಾಗ್ತಾ ಇರತಕ್ಕಂಥದ್ದು. ಅದರಲ್ಲೂ ಪ್ರಮುಖವಾಗಿ ಏನಂತಂದ್ರೆ ಸುಮಲತಾ ಅವರ ಸ್ಪರ್ಧೆಯ ವಿಚಾರವಾಗಿ ಇವತ್ತು 4 ಗಂಟೆಗೆ ನಡೀತಾ ಇರ್ತಕ್ಕಂಥ ಸಭೆಯಲ್ಲಿ ಒಂದು ಮಹತ್ವದ ನಿರ್ಧಾರ ಆಗುವಂಥ ಬಹುತೇಕ ಸಾಧ್ಯತೆಗಳಿವೆ. ಈ ಕಡೆ ಒಂದು ಕಡೆ ಹೈಕಮಾಂಡ್ ಮನವೊಲಿಸಿ ಟಿಕೆಟ್ ಅನ್ನ ಬಿಜೆಪಿಯಿಂದ ಪಡೆಯುವಂತಹ ನಿಟ್ಟಿನಲ್ಲಿ ಸುಮಲತಾ ಅವರು ಪ್ರಯತ್ನ ಮಾಡ್ತಾ ಇರುವಂಥದ್ದು ಒಂದು ಕಡೆ ಆದ್ರೆ, ಇನ್ನೊಂದು ಕಡೆ ಏನು ಅಂತಂದ್ರೆ ಸ್ಥಳೀಯರನ್ನ ಮತ್ತು ಸ್ಥಳೀಯ ನಾಯಕರನ್ನ ಮತ್ತೆ ಅಲ್ಲಿನ ಪ್ರಮುಖ ಏನು ಒಂದಿಷ್ಟು ಮುಖಂಡರುಗಳಿದ್ದಾರೋ ಅವರುಗಳನ್ನ ಒಂದಿಷ್ಟು ಬೆಂಬಲಕ್ಕೆ ಪಡೆಯುವಂತಹ ಹರಸಾಹಸವನ್ನು ಕೂಡ ಈಗ ಸುಮಲತಾ ಅವರು ಮಾಡ್ತಾ ಇರ್ತಕ್ಕಂಥದ್ದು. ಸಹಜವಾಗಿ ಏನಂತಂದ್ರೆ ಈಗ ಒಂದು ವೇಳೆ ಬಿಜೆಪಿಯಿಂದ ಟಿಕೆಟ್ ಸಿಕ್ಕರೆ ಅದು ಸ್ಪರ್ಧೆಗೆ ಒಂದಿಷ್ಟು ಸರಳ ಆಗಬಹುದು. ಬೈ ಚಾನ್ಸ್ ಸಿಗದೆ ಹೋದಂಥ ನಿಟ್ಟಿನಲ್ಲಿ ಸುಮಲತಾ ಅವರು ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸುವಂಥ ಅನಿವಾರ್ಯತೆ ಬಂದರೆ ತಮ್ಮ ಒಂದು ಬೆಂಬಲಿಗರನ್ನ ಕರೆದು ಮಾತನಾಡಿ ಯಾವ ರೀತಿ ನಡೆ ಇರಬೇಕು ಅನ್ನುವಂತಹ ರೀತಿಯಲ್ಲಿ ಕೂಡ ಇವತ್ತು ಮಹತ್ವದ ಮಾತುಕತೆ ನಡೆಸುವಂತಹ ಸಾಧ್ಯತೆಗಳಿವೆ. ಸೊ ಪ್ರಮುಖವಾಗಿ ಇಲ್ಲಿರುವಂತಹ ವಿಚಾರ, ಇವತ್ತಿನ ಸಭೆಯ ಪ್ರಮುಖ ಅಂಶ ಅಂತಂದ್ರೆ ಮಂಡ್ಯದ ಪ್ರಮುಖ ನಾಯಕರಲ್ಲಿ ಒಬ್ಬರು ಸಚ್ಚಿದಾನಂದ್ ಇಂಡವಾಳ ಅವರು. ಸೊ ಅವರು ಮತ್ತು ಸುಮಲತಾ ಅವರು ಒಂದಿಷ್ಟು ಇರುವಂತಹ ಮಾಹಿತಿ ಪ್ರಕಾರ ವಿಧಾನಸಭೆ ಚುನಾವಣೆಯಿಂದ ಒಂದಿಷ್ಟು ರಾಜಕೀಯ ವಿಚಾರಗಳಿಗೆ ಮುನಿಸು ಉಂಟಾಗಿದೆ ಅನ್ನುವಂಥ ಮಾಹಿತಿ ಇರ್ತಕ್ಕಂಥದ್ದು. ಅದರ ಬೆನ್ನಲ್ಲೇ ಇವತ್ತು ಮಹತ್ವದ ಒಂದು ಸಭೆಯಲ್ಲಿ ಸಚ್ಚಿದಾನಂದ ಅವರನ್ನ ಕರೆತಂದು ಸುಮಲತಾ ಅವರು ಏನು ನಿರ್ಧಾರವನ್ನು ಕೈಗೊಳ್ತಾರೋ ಅದಕ್ಕೆ ಬೆಂಬಲಿಸುವಂತೆ ಮನವಿ ಮಾಡುವಂಥ ನಿಟ್ಟಿನಲ್ಲಿ ದರ್ಶನ್ ಅವರು ಪ್ರಮುಖ ಪಾತ್ರವನ್ನು ವಹಿಸುವಂಥ ಎಲ್ಲ ಸಾಧ್ಯತೆಗಳಿವೆ. ಇವತ್ತು ಚಾಲೆಂಜ್ ಸ್ಟಾರ್ ದರ್ಶನ್ ಅವರು ಈಗಾಗಲೇ ಸಚ್ಚಿದಾನಂದ ಅವರು ಕರೆ ಮಾಡಿದ್ದಾರೆ. ಮಧ್ಯಾಹ್ನ 1 ಗಂಟೆ 2 ಗಂಟೆ ತನಕ ಸಚ್ಚಿದಾನಂದ ಅವರು ಸಮಯ ತೆಗೆದುಕೊಂಡಿದ್ದಾರೆ. 1 ಗಂಟೆ ನಂತರ ಅವರು ತಮ್ಮ ಒಂದು ನಿರ್ಧಾರವನ್ನು ಬಹುತೇಕ ಸಭೆಗೆ ಬರಬೇಕೋ ಬೇಡವೋ ಅನ್ನುವಂಥ ನಿಲುವನ್ನು ಕೂಡ ಪ್ರಕಟಣೆ ಮಾಡುವಂಥ ಸಾಧ್ಯತೆಗಳಿವೆ. ಇನ್ನು ದರ್ಶನ್ ಅವರ ಮಾತಿಗೆ ಮನ್ನಣೆಯನ್ನು ಕೊಟ್ಟು ಸಭೆಗೆ ಬಂದರೂ ಕೂಡ ಸಚ್ಚಿದಾನಂದ ಅವರ ನಿಲುವು ಏನು ಅಂತಂದ್ರೆ ಪಕ್ಷದಿಂದ ಟಿಕೆಟ್ ಸಿಕ್ಕರೆ ಸುಮಲತಾ ಅವರಿಗೆ ಬೆಂಬಲಿಸುವಂಥದ್ದು, ಒಂದು ವೇಳೆ ಸ್ವತಂತ್ರ ಅಭ್ಯರ್ಥಿಯಾಗಿ ನಿಂತರೆ ಏನು ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅವರು ತಮ್ಮ ಅಭಿಪ್ರಾಯವನ್ನು ಹೊರ ಹಾಕುವಂಥದ್ದು ಇಲ್ಲಿ ಪ್ರಮುಖವಾಗಿ ಚರ್ಚೆ ಆಗುವಂಥ ಸಾಧ್ಯತೆಗಳಿವೆ. ಸೊ ಹೀಗಾಗಿ ಸುಮಲತಾ ಅವರು ಮಂಡ್ಯದ ಪ್ರಮುಖ ನಾಯಕರುಗಳನ್ನ ಮತ್ತೆ ಅಂಬರೀಷ್ ಅವರ ಅಭಿಮಾನಿಗಳನ್ನ ತಮಗೆ ಬೆಂಬಲಿಸುವಂತೆ ಇವತ್ತು ಮನವಿ ಮಾಡುವಂತ ನಿಟ್ಟಿನಲ್ಲಿ 4 ಗಂಟೆಗೆ ಸಭೆ ಆಗುತ್ತೆ ಅಂತಾನೆ ಹೇಳ್ಬೋದು. ದರ್ಶನ್ ಅವರು ಕೂಡ ಸಭೆಯಲ್ಲಿ ಇರ್ತಾರೆ ಅನ್ನುವಂತಹದ್ದು ಸದ್ಯಕ್ಕೆ ಇರುವಂತಹ ಮಾಹಿತಿ. ಅವಿನಾಶ್, ಧನ್ಯವಾದ ಜಗಿನ್.